ನಮಸ್ತೆ ಎಲ್ರಿಗೂ. ಇವತ್ತೊಂದು ನಿಮಗೆ ನಾನು ನಗಿಸುವ ಕತೆ ಹೇಳ್ತೇನೆ. ನಂದು ಮೊನ್ನೆ ನಡೆದ ಕತೆ. ನಾನು ಮೊನ್ನೆ ಇಡೀ ಮಂಗಳೂರಲ್ಲಿ ಹುಡುಕಿ ಎಲ್ಲ ಒಂದು ಚಾಕ್ಲೇಟ್ ನೋಡಿ ಇದು ತರಿಸಿದೆ. ಹಾಗೆ ದಿವಸಕ್ಕೆ ಒಂದು ಮಾತ್ರ ತಿನ್ನುವುದು ನಾನು. ಅದು ನನಗೆ ಒಳ್ಳೆಯದಾಗ್ತದೆ. ಇದರಲ್ಲಿ ಶುಂಠಿ ಕರಿಮೆಣಸೆಲ್ಲ ಉಂಟು, ಗಂಟಲಿಗೆ ಸ್ವಲ್ಪ ಒಳ್ಳೆಯದಾಗ್ತದೆ. ಹಾಗೆ ಮೊನ್ನೆ ನನಗೆ ಒಂದು ಚಾಕ್ಲೇಟ್ ಇಟ್ಕೊಂಡು ಬಂದು ಬಾಯಿಗೆ ಹಾಕಿ ಕೂತೆ. ಆಗ ಚಾಕ್ಲೇಟ್ ತಿಂತ ಹಾಗೆ ತಿನ್ನುವಾಗ ಅದರಲ್ಲಿ ಒಂದು ಕಲ್ಲು ಸಿಕ್ಕಿದಾಗೆ ಆಯಿತು. ಈ ದೇವರಿ, ಚಾಕ್ಲೇಟ್ನಲ್ಲಿ ಸಹ ಕಲ್ಲು ಎಂತ ಹೇಳೋದು ಅಂತ ಹೇಳಿ ತೆಗೆದು ನೋಡುವಾಗ ಅದಂದರೆ ಚಾಕ್ಲೇಟ್ ಗಟ್ಟಿ ಅಂದರೆ ಗಟ್ಟಿ. ನನಗೆ ಇಷ್ಟ, ಆದರೂ ಸಹ ಒಂದು ಥರ ಅಂಟಿನ ಹಾಗೆ. ಅದಕ್ಕೆ ಬೆಂಡಿ ಅಂತ ಹೇಳ್ತಾರಂತೆ. ಇರಲಿ, ನಾನು ಹೊಸದಾಗಿ ಕೇಳೋದು ಆ ಹೆಸರು. ಮುಂಚೆ ಸಣ್ಣದಿರುವಾಗ ತಿಂತಿದ್ದೆ. ಕಡೆಗೆ ಚಾಕ್ಲೇಟ್ ತೆಗೆದು ನೋಡುವಾಗ ಅದರಲ್ಲಿ ನಂದು ಅರ್ಧ ಹಲ್ಲಿನ ತುಂಡು ಬಂದಿದೆ. ಹಲ್ಲಿನ ತುಂಡು ಅಂದರೆ ಅದು ರೂಟ್ ಕೆನಲ್ ಮಾಡಿದ ಹಲ್ಲು ಅರ್ಧ ಭಾಗ ಆಗಿ ಅದರಲ್ಲಿ ಬಂದಿದೆ. ಮೊದಲೇ ನನಗೆ ಮೊನ್ನೆ ಈ ಸಲ 26ನೇ ಇಸ್ವಿ ಅಂದರೆ ಫುಲ್ ಹಾಸ್ಪಿಟಲ್ ಹೋಗಿ 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 ಅದೇ ಕೆಲಸ ಆಗಿದೆ. ಈಗ ಸ್ವಲ್ಪ ರೆಸ್ಟ್ ತೆಗಿತಾ ಇದ್ದೇನೆ. ಇನ್ನು ಸ್ವಲ್ಪ ಎಲ್ಲಿ ಹೊರಗೆ ಹೋಗೋದು ಕಡಿಮೆ ಮಾಡ್ತೇನೆ. ಅಂದರೆ ಈಗ ಸ್ವಲ್ಪ ಗೊತ್ತಾಯಿತು, ಎಲ್ಲ ರಿಪೋರ್ಟ್ಸ್ ಎಲ್ಲ ನಂದು ತುಂಬ ವರ್ಸ್ಟ್ ಉಂಟು, ಎಲ್ಲ ಲೋ ಆಗಿದೆ. ಹಾಗೆ ನನಗೆ ಪ್ಲೇಟ್ಲೆಟ್ ಕೌಂಟ್ ಎಷ್ಟು ಲೋ ಉಂಟಂದಾದರೆ, ಎಂತಾದರೂ ತಾಗಿದರೆ ಬ್ಲೀಡಿಂಗ್ ಆದರೆ ಇನ್ನು ನಿಲ್ಲಲಿಕ್ಕೆ ಕಷ್ಟ ಆದಿತ್ತು. ಕಷ್ಟ ಉಂಟಂತ ಸಹ ಗೊತ್ತುಂಟು, ಹೇಳಿದ್ದಾರೆ ಎಲ್ಲ. ಹಾಗೆ ಹಲ್ಲಿನ ಒಟ್ಟಿಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು. ನಾನು ಹೆದರಿ ಉಂಟಲ್ಲ, ಎಂತ ಮಾಡುವುದಂತ ಗೊತ್ತಾಗಲಿಲ್ಲ ನನಗೆ. ಮೊದಲೇ ಆಸ್ಪತ್ರೆ ಸಹವಾಸ, ಈಗ ಅದರಡಿಯಲ್ಲಿ ಇದು ಈ ಹಲ್ಲು ಹಿಡ್ಕೊಂಡು ಸಹ ಹೋಗಬೇಕಲ್ಲ ಅಂತ. ಕಡೆಗೆ ಬೇಗ ಹೋಗಿ ಫ್ರೀಝರ್ನಲ್ಲಿ ಒಂದು ಕೇಕ್ ಇತ್ತು, ಅದನ್ನು ತೆಗೆದು ಹಲ್ಲಿನ ಮೇಲೆ ಇಟ್ಟು, ಇಲ್ಲಿ ಹೇಳಿದರೆ ಇಲ್ಲಿ ಹೆದರ್ತಾರೆ. ಅಮ್ಮನಿಗೆ ಅಂತೂ ಎಂತ ಹೇಳಲಿಕ್ಕೆ ಉಪಾಯವೇ ಇಲ್ಲ. ಗಂಡನಿಗೆ ಸಹ ಹೇಳಲಿಕ್ಕೆ ನನಗೆ ಬೇಜಾರಾಗ್ತದೆ, ಅಂದರೆ ಸುಮ್ಮನೆ ಹೆದರ್ತಾರಲ್ಲ ಅಂತ. ಕಡೆಗೆ ಹಲ್ಲಿಗೆ ಕೋಲ್ಡ್ ಕೇಕ್ ಅದು ಗಟ್ಟಿಯಾಗಿತ್ತು, ಅದನ್ನು ಇಟ್ಟೆ. ಕಡೆಗೆ ಐಸ್ ತೆಗೆದು ಐಸನ್ನು ಸುಮಾರು ಹೊತ್ತು ಬಾಯಿಯಲ್ಲಿ ಇಟ್ಟು ಹೀಗೆ ಮಾಡಿ ಇಡುವಾಗ ಕಡೆಗೆ ಒಂದು ಸಾಧಾರಣ ಒಂದು ಅರ್ಧ ಗಂಟೆಯಲ್ಲಿ ನನ್ನದು ಇದು ಬ್ಲೀಡಿಂಗ್ ನಿಂತಿತು. ಅಂಥ ಕತೆ ಆಗಿದೆ. ಈಗ ಪುನಃ ಹಲ್ಲಿನ ಡಾಕ್ಟ್ರ್ ಹತ್ರ ಹೋಗಬೇಕು. ಅದು ಒಂದು ಎಕ್ಸ್ಟ್ರಾ ಆಯಿತು, ಒಂದೊಂದೇ ಎಕ್ಸ್ಟ್ರಾ ಆಗ್ತದೆ. ನಿನ್ನೆ ಲ್ಯಾಬಿನವರು ಬಂದರು, ನಾಳೆ ಪುನಃ ಲ್ಯಾಬಿನವರು ಬರ್ತಾರೆ. ಈ ಸಲ ಫುಲ್ ಅದೇ ಕೆಲಸ. ಹಾಗೆ ಸ್ವಲ್ಪ ಜರ್ನಿ ಎಲ್ಲ ಕಡಿಮೆ ಮಾಡಬೇಕಂತ ಹೇಳಿದ್ದಾರೆ. ಎಷ್ಟು ದಿನ ನನಗೆ ಅರ್ಥ ಆಗಿರಲಿಲ್ಲ, ಈಗ ಗೊತ್ತಾಯಿತು. ಎಲ್ಲ ರಿಪೋರ್ಟ್ಸ್ ನೋಡುವಾಗ ನನ್ನದು ತಪ್ಪು ಮಾಡಿದ್ದೇನೆ ಅಂತ. ಅದು ಎಲ್ಲಿ ಹೋದ ಕೂಡಲೇ ಇನ್ಫೆಕ್ಷನ್ಸ್ ಎಲ್ಲ ಜಾಸ್ತಿ ಆಗ್ತದಲ್ಲ, ಹಾಗಾಗಿ ನಾಳೆ ಸಹ ಹೋಗಲಿಕ್ಕಿತ್ತು ಟೆಂಪಲಿಗೆ, ಕ್ಯಾನ್ಸಲ್. ಸದ್ಯ ಸ್ವಲ್ಪ ದಿನ ಆರಾಮದಲ್ಲಿ ರೆಸ್ಟ್ ತಗೊಳ್ಳೋದು, ಮತ್ತು ಪುನಃ ನನ್ನ ಕಾರ್ಯಕ್ರಮ ಸ್ಟಾರ್ಟ್ ಮಾಡುವುದ ನೋಡಬೇಕು. ನಮಸ್ತೆ, ಬಾಯ್.